ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಈಗ ಮತ್ತೊಂದು ಮಹಾಯುದ್ಧ ಡೈರೆಕ್ಟಾಗಿ ನೋಡಿ, ಈ ರೀತಿ ನೇರವಾಗಿ ಹೇಳಿಕೆಯ ಮೂಲಕ ಅಂದರೆ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟು ಕ್ಲಾಸ್ ತಗೊಂಡಿದ್ದು ಇದುವರೆಗೂ ನಾನು ನೋಡಿರಲಿಲ್ಲ. ಅದು ಕರ್ನಾಟಕ ರಾಜಕಾರಣದಲ್ಲಿ ಬಹಳ ಕಡಿಮೆ. ಅದು ಕೂಡ ಯಾರಿಗೆ ನಾನು ಹೇಳ್ತಿರುವಂಥದ್ದು, ಸಂವಿಧಾನದತ್ತವಾದಂತಹ ಸ್ಥಾನದಲ್ಲಿ ಕುಳಿತಿರುವವರಿಗೆ ನೇರವಾಗಿ ಮತ್ತು ಅವರ ಉದ್ದೇಶವನ್ನೇ ಟೀಕೆ ಮಾಡಿರುವಂಥದ್ದು ಡೈರೆಕ್ಟಾಗಿ. ಅಂದರೆ ಒಂದು ರೀತಿ ಪಾಲಿಟಿಕ್ಸ್ ಕಂಡ್ರೆ ಇದು ಬೇರೆ ಏನೂ ಅಲ್ಲ, ಆ ಹಂತಕ್ಕೆ ಹೋಗ್ಬಿಟ್ಟಿದೆ. ಈಗ ಬಹುಶಃ ಇದು ಮತ್ತೆ ಇದು ಸರಿದಾರಿಗೆ ಬರುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಮತ್ತಷ್ಟು ಸಂಘರ್ಷ, ಮತ್ತಷ್ಟು ಮಹಾಯುದ್ಧ, ಇದು ಎಲ್ಲಿಗೆ ಹೋಗ್ಬಿಟ್ಟಿದೋ ಗೊತ್ತಿಲ್ಲ. ಆದರೆ ಇವತ್ತು ಇದು ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿದೆ. ಏನಾಗಿದೆ ನೋಡಿ, ಒಂದು ಕಡೆ ರಾಜ್ಯಪಾಲರು ವಿಧಾನಸಭೆಗೆ ಬಂದು ಕೇವಲ 2-3 ಸಾಲು ಓದಿ ಹೊರಟೋದ್ರಲ್ಲ, ಅದೇ ಸಂಘರ್ಷ ಕಾರಣ ಆಗಿತ್ತು. ಅದರ ಜೊತೆಗೆ ಈಗ ಮತ್ತೊಂದು ಗಾಯದ ಮೇಲೆ ಬರೆ ಎಳೆದ ಹಾಗೆ, ಆ ಬರೆಯ ಮೇಲೆ ಉಪ್ಪು ಖಾರ ಸವರಿದ ಹಾಗೆ ಆ ಲೆವೆಲಿಗೆ ಬಂದು ನಿಂತಿದೆ ಅಂತೇಳಿ. ಏನಾಗಿದೆ ಹಾಗಾದರೆ ನೋಡಿ, ಒಂದು ಬಿಲ್ನ ರಾಜ್ಯ ಸರ್ಕಾರ ಮಂಡನೆ ಮಾಡಿತ್ತು. ಯಾವುದು? ದ್ವೇಷ ಭಾಷಣ ತಡೆ ವಿಧೇಯಕ ತಂದಿದ್ರು ಅವರು. ಅದಕ್ಕೆ ಎರಡೂ ಸದನದಲ್ಲಿ ಅನುಮೋದನೆಯನ್ನು ಪಡೆದು ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿದ್ರು. ರಾಜ್ಯಪಾಲರು ಏನು ಮಾಡಿದ್ರು, ಅದನ್ನು ಡೈರೆಕ್ಟಾಗಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ರು. ಇನ್ಫ್ಯಾಕ್ಟ್ ಏನು ಮಾಡ್ತಾರೆ, ಸಾಮಾನ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಕ್ಲಾರಿಫಿಕೇಶನ್ ಕೇಳ್ತಾರೆ. ಇವ್ರು ಹಾಗೆ ಮಾಡಲಿಲ್ಲ, ಡೈರೆಕ್ಟಾಗಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ರು. ಅದನ್ನೀಗ ಅಲ್ಲಿಗೆ ಅದು ನೆನೆಗುದಿಗೆ ಬಿದ್ದಾಗಾಯಿತು. ಇದನ್ನೇ ಉಲ್ಲೇಖಿಸಿ ಈಗ ಹೋಮ್ ಮಿನಿಸ್ಟರ್ ಕ್ಲಾಸ್ ತೊಗೊಂಡಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಸದನದಲ್ಲಿ ದೊಡ್ಡ ಗಲಾಟೆ, ವಾಕ್ಸಮರ. ನಾನು ಹೇಳಿದ್ನಲ್ಲ, ಇದು ನೆಕ್ಸ್ಟ್ ಲೆವೆಲಿಗೆ ಹೋಗ್ಬಿಟ್ಟಿದೆ. ನೀವು ಕೇರಳದಲ್ಲಿ ನೋಡ್ತಾ ಇದ್ರಿ, ತಮಿಳುನಾಡಲ್ಲಿ ನೋಡ್ತಾ ಇದ್ರಿ, ವೆಸ್ಟ್ ಬೆಂಗಾಲ್ ನೋಡ್ತಾ ಇದ್ರಿ. ಈಗ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಕರ್ನಾಟಕದಲ್ಲಿ ಹೋಗ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ? ರಾಜ್ಯಪಾಲರು ಈಗ ಏನು ಮಾಡಿದ್ದಾರೆ, ಅದಕ್ಕೆ ಉತ್ತರವಾಗಿ ರಾಜ್ಯ ಸರ್ಕಾರ ಏನು ಮಾಡಿದೆ, ಹೋಮ್ ಮಿನಿಸ್ಟರ್ ಏನು ಹೇಳಿದ್ರು, CM ಯಾವ ರೀತಿ ಕ್ಲಾಸ್ ತೊಗೊಂಡ್ರು, ವಿರೋಧ ಪಕ್ಷದ ನಾಯಕರು ಅಂಕಿಅಂಶಗಳ ಸಹಿತ ಏನು ಹೇಳಿದ್ರು. ಬಹುಶಃ ಈ ಬೆಳವಣಿಗೆಗಳಿದೆಯಲ್ಲ, ಇದು ರಾಜ್ಯ ರಾಜಕಾರಣದಲ್ಲಿ ಈಗ ಒಂದು ಟರ್ನಿಂಗ್ ಪಾಯಿಂಟ್, ಒಂದು ತಿರುವಿನ ಹಾದಿಯನ್ನು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಹಾಗಾದರೆ ಅದು ಯಾವ ಟರ್ನಿಂಗ್ ಪಾಯಿಂಟ್, ಯಾವ ತಿರುವು? ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರದ ನಡುವೆ ಯಾವಾಗ ಮೊನ್ನೆ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಭಾಷಣ ಮಾಡದೆ ಹೋದರೂ ಆವಾಗಲೇ ಶುರುವಾಯಿತು ನಿಜವಾಗಿಯೂ ಕಿಡಿ ಹೊತ್ಕೊಂಡಿದ್ದಲ್ಲಿ. ಈಗ ಅದು ಕಾಡ್ಗಿಚ್ಚಾಗಿ ಹಬ್ತಾ ಇದೆ. ಯಾವ ರೀತಿ ನೋಡಿ, ರಾಜ್ಯಪಾಲರು ಈ ಜಂಟಿ ಅಧಿವೇಶನ, ಅಲ್ಲಿ ರಾಜ್ಯ ಸರ್ಕಾರ, ಹಾಗೆ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು ಸೇರಿದಂತೆ, ಅದು ಪೊನ್ನಣ್ಣ ಆಗಿರ್ಬೋದು, ಪ್ರದೀಪ್ ಈಶ್ವರ್ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಭಾಳಷ್ಟು ಜನ ರಾಜ್ಯಪಾಲರ ನಡೆಯನ್ನೇ ಟೀಕಿಸಿದ್ರು. ವಿಶೇಷವಾಗಿ HK ಪಾಟೀಲರು, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರು. ಸೊ ಅದಕ್ಕೆ ವಿರೋಧ ಪಕ್ಷದವರು, ನೀವು ರಾಜ್ಯಪಾಲರನ್ನೇ ಟೀಕೆ ಮಾಡ್ತಾ ಇದ್ದೀರಿ, ರಾಜ್ಯಾಂಗದ ಮುಖ್ಯಸ್ಥರವರು, ಅವ್ರನ್ನೇ ನೀವು ಟೀಕೆ ಮಾಡ್ತಾ ಇದ್ದೀರಿ ಅಂತ ಕ್ಲಾಸ್ ತೊಗೊಂಡಿದ್ರು. ಆದರೆ ಇವಾಗ ಏನಾಯಿತು, ರಾಜ್ಯಪಾಲರು ರಾಜ್ಯ ಸರ್ಕಾರ ಕಳಿಸಿದಂತಹ ದ್ವೇಷ ಭಾಷಣ ತಡೆ ವಿಧೇಯಕವನ್ನು ನೇರವಾಗಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಬರೀ ರಾಷ್ಟ್ರಪತಿಗಳಿಗೆ ಕಳಿಸಿರೋದು ಅಷ್ಟೇ ಅಲ್ಲ, ಯಾಕೆ ಕಳುಹಿಸಿದ್ದೇನೆ ಅಂತೇಳಿ 29 ಕಾರಣಗಳನ್ನ ಕೊಟ್ಟಿದ್ದಾರೆ. ಎಷ್ಟು? 29 ಕಾರಣಗಳು. ನಾನು ನಿಮಗೆ ಹೇಳ್ತೀನಿ ಏನೇನು ಕಾರಣ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ತೀನಿ. ಯಾಕಂದರೆ ಮಾತಿದ್ರೆ ಸ್ಟೇಟ್ ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ, ನ್ಯಾಯಾಲಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಅವರು ಜಂಟಿ ಅಧಿವೇಶನಕ್ಕೆ ಬರಲಿಲ್ಲ ಅಂದರೂ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅಂತೇಳಿ ಒಬ್ಬರನ್ನಾಗಲೇ ಡೆಲ್ಲಿಗೆ ಕಳಿಸಿಬಿಟ್ಟಿದ್ರು. ಈಗಲೂ ಆ ರೀತಿ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿಯೇ ರಾಜ್ಯಪಾಲರು ಈಗ 29 ಕಾರಣ ಕೊಟ್ಟಿದ್ದಾರೆ. ಏನು 29 ಕಾರಣ? ಮೊದಲನೇದಾಗಿ, ಈ ಮಸೂದೆಯಲ್ಲಿ ದ್ವೇಷ ಭಾಷಣ ತಡೆ ಅಂಥೇಳಿ ಏನು ಹೇಳಿದ್ದಾರೆ, ಅದರಲ್ಲಿ ವ್ಯಾಖ್ಯಾನವೇ ಸ್ಪಷ್ಟವಾಗಿಲ್ಲ, ಅಸ್ಪಷ್ಟವಾಗಿದೆ. ಸುಮ್ಮನೆ ಇದು ಮುಕ್ತ ಅಭಿವ್ಯಕ್ತಿಯನ್ನು ನಿರ್ಬಂಧ ಮಾಡ್ತಾ ಇದೆ, ಇದು ವಿನಾಕಾರಣ ಅಂತೇಳಿ ರಾಜ್ಯಪಾಲರು ಅಭಿಪ್ರಾಯ ಪಡ್ತಾರೆ. ಮತ್ತು ಎರಡನೇ ಕಾರಣ ಹೇಳ್ತಾರೆ ಅವರು, ಇದು ಸಂವಿಧಾನದ ಕಲಂ 19/1/A. ಯಾವುದು? 19/1/A ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅದಕ್ಕೆ ಸಂಬಂಧಿಸಿದಂತಹ ಕಲಂ. ಅದನ್ನೇ ಮೊಟಕುಗೊಳಿಸ್ತಾ ಇದೆ. ಅದು ಮೂಲಭೂತ ಹಕ್ಕು, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಮೊಟಕುಗೊಳಿಸ್ತಾ ಇದೆ, ಅದನ್ನು ಉಲ್ಲಂಘಿಸ್ತಾ ಇದೆ. ಈ ಕಾರಣಕ್ಕಾಗಿ ಇದನ್ನು ರಾಷ್ಟ್ರಪತಿಗಳಿಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮತ್ತು ಮೂರನೇದು, ಈ ಮಸೂದೆ ದುರುಪಯೋಗ ಸಾಧ್ಯತೆಯೇ ಹೆಚ್ಚು. ಈ ಮಸೂದೆ ದುರುಪಯೋಗ ಆಗುವ ಸಾಧ್ಯತೆಯೇ ಹೆಚ್ಚು. ಇದು ಯಾರು ಸರ್ಕಾರದ ವಿರುದ್ಧ ಪ್ರತಿಭಟಿಸುವಂಥ ಒಂದು ಧ್ವನಿಗಳಿರುತ್ತೆ, ಅದನ್ನು ಹತ್ತಿಕ್ಕುವಂತಹ ಉದ್ದೇಶ ಹೊಂದಿದೆ ಅಂತ ಹೇಳ್ತಾರೆ. ಮತ್ತು ನಾಲ್ಕನೇ ಕಾರಣ ಹೇಳ್ತಾರೆ, ಕೇಂದ್ರದ ಕಾನೂನುಗಳೇನಿದೆಯಲ್ಲ, ಉದಾಹರಣೆಗೆ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 153/A ಹಾಗೆ 295A, ಇವು ಕಾಂಟ್ರಡಿಕ್ಟ್ ಮಾಡ್ತಾ ಇದೆ, ಅಂದರೆ ವಿರೋಧಿಸ್ತಾ ಇದೆ. ಕಲಂ 254 ಅದರ ಅಡಿಯಲ್ಲಿ ರಾಷ್ಟ್ರಪತಿಗಳ ಅನುಮೋದನೆ ಅಗತ್ಯ ಆಗುತ್ತೆ ಇದಕ್ಕೆ, ಅದಕ್ಕೋಸ್ಕರ ನಾನು ರಾಷ್ಟ್ರಪತಿಗಳಿಗೆ ಕಳಿಸಿದ್ದೀನಿ ಅಂತಾರೆ. ಇನ್ನು ಐದನೇ ಕಾರಣ ಹೇಳ್ತಾರೆ, ಇದರಲ್ಲಿ ಶಿಕ್ಷೆಗಳು ತೀರಾ ಅತಿ ಆಯಿತು, 10 ವರ್ಷ ಜೈಲು ಶಿಕ್ಷೆ ಅಂತ ಹೇಳ್ತಾರೆ.
10 ವರ್ಷ ಜೈಲು ಶಿಕ್ಷೆ ಕೇವಲ ಇಂಥ ದ್ವೇಷ ಭಾಷಣ ತಡೆಯ ಕಾರಣಕ್ಕಾಗಿ ಕೊಡ್ತಾರೆ ಅಂದರೆ ಸಂವಿಧಾನದ ಸಮಾನತೆಯ ಕಲಂ 14 ಅದೆಲ್ಲಿಗೆ ಹೋಗಬೇಕು, ಅದು ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಇನ್ನು 6ನೇ ಕಾರಣ ಕೊಡ್ತಾರೆ, ಆನ್ಲೈನ್ ಕಂಟೆಂಟ್ಗಳನ್ನ ತೆಗೆಯುವಂತಹ ಒಂದು ಅಧಿಕಾರವನ್ನು ಸರ್ಕಾರ ತನ್ನ ಕೈಗೆ ತೆಗೆದುಕೊಳ್ಳುತ್ತೆ ಅಂದರೆ ಅದು ಸೆನ್ಸರ್ಶಿಪ್ಪಿಗೆ ಕಾರಣ ಆಗುತ್ತೆ. ಸುಪ್ರೀಂ ಕೋರ್ಟೇ ಇದನ್ನು ಒಪ್ಪೋದಿಲ್ಲ. ಈ ಕಾರಣಕ್ಕಾಗಿ ಇದನ್ನ ರಾಷ್ಟ್ರಪತಿ ಕಳಿಸ್ತೀನಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅವ್ರು ಹೇಳ್ತಾರೆ, 7ನೇ ಕಾರಣ ಕೊಡ್ತಾರೆ, ಮಸೂದೆಯಲ್ಲಿ ಸಾಕ್ಷ್ಯಗಳು ಅಂದರೆ ಎವಿಡೆನ್ಸ್ ಅದನ್ನು ಸಂಗ್ರಹ ಮಾಡೋದಕ್ಕೆ ಯಾವುದೇ ಸ್ಪಷ್ಟ ಮಾರ್ಗಸೂಚಿಗಳನ್ನೇ ಕೊಟ್ಟಿಲ್ಲ. ಹಾಗೆ ಸಾಕ್ಷಿಗಳೇ ಇಲ್ಲದೆ ನೀವು ಒಂದು ಕಾನೂನನ್ನ ಜಾರಿ ಮಾಡ್ತೀರಿ ಅಂತ ಆದರೆ ಅದು ಅನ್ಯಾಯಕ್ಕೆ ಕಾರಣ ಆಗ್ಬೋದು, ಮತ್ತಿದು ಕೋರ್ಟಿನ ಮೆಟ್ಲೆ ಇರುತ್ತೆ. ಇದಕ್ಕೋಸ್ಕರ ರಾಷ್ಟ್ರಪತಿಗಳಿಗೆ ಕಳಿಸಿದ್ದೀನಿ ಅಂತಾರೆ. ಇನ್ನು 8ನೇ ಕಾರಣ ಕೊಡ್ತಾರೆ, ಇದು ಸಾಮಾಜಿಕ ಮಾಧ್ಯಮಗಳು ಇವತ್ತೇನು ಭಾಳ ಪ್ರಭಾವಶಾಲಿಯಾಗಿವೆ, ಸೋಷಿಯಲ್ ಮೀಡಿಯಾ ಅದರ ಸ್ವಾತಂತ್ರ್ಯವನ್ನೇ ಹತ್ತಿಕ್ಕುತ್ತೆ. ಅಂದರೆ ಕೇಂದ್ರ ಸರ್ಕಾರ ಒಂದು ಡಿಜಿಟಲ್ ಇಂಡಿಯಾ ಅನ್ನುವಂಥ ಒಂದು ವ್ಯಾಪಕವಾದ ದೃಷ್ಟಿಯನ್ನು ಏನು ಹೊಂದಿದೆ, ಅದರ ಉದ್ದೇಶಕ್ಕೆ ವಿರುದ್ಧವಾಗಿದೆ ಇದು ಅಂತ ಹೇಳ್ತಾರೆ. ಮತ್ತು 9ನೇ ಕಾರಣ ಕೊಡ್ತಾರೆ, ಈಗ ಬಾಲಕರು ಅಂತೀನಿ 14 ವರ್ಷ ಒಳಗಿನವರು ಅಪ್ರಾಪ್ತ ವಯಸ್ಕರು ಏನಿರ್ತಾರೆ, ಅವರ ಬಗ್ಗೆ ರಕ್ಷಣೆ ಏನು, ಅದ್ರ ಬಗ್ಗೆ ಯಾವುದೇ ಅಂಶ ಇದರಲ್ಲಿಲ್ಲ. ಮಕ್ಕಳ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತಲ್ಲ ಅದನ್ನು ಹೇಳಿದ್ದಾರೆ. ಇನ್ನು 10ನೇ ಕಾರಣ ಕೊಡ್ತಾರೆ, ಇದು ಪೂರ್ವಾಗ್ರಹ ಪೀಡಿತ ಹಿತಾಸಕ್ತಿ ಈ ಪದವನ್ನು ಅಲ್ಲಿ ಪ್ರಯೋಗಿಸಿದ್ದಾರೆ. ಹಾಗಂದರೆ ಏನು, ಪ್ರಿಜುಡೀಸ್ ಅಂದರೆ ಯಾವುದು ಅದನ್ನು ಹೇಳಿಲ್ಲ ಅನ್ನೋದು ಹೇಳ್ತಾರೆ. ಅಂದರೆ ಇದು ಕಾನೂನು ತಜ್ಞರ ಆಕ್ಷೇಪ ಕಾರಣ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನು 11ನೇ ಕಾರಣ ಅವ್ರು ಕೊಡ್ತಾರೆ, ಧಾರ್ಮಿಕ ಸ್ವಾತಂತ್ರ್ಯದ ಕಲಂ 25 ಇದು ನಿರ್ಬಂಧಿಸುತ್ತೆ, ಪ್ರತ್ಯಕ್ಷವಾಗಲ್ಲದೆ ಇದ್ದರೂ ಪರೋಕ್ಷವಾಗಿ ನಿರ್ಬಂಧಿಸ್ತಾ ಇದೆ ಅಂತ ಹೇಳ್ತಾರೆ. ಇನ್ನು 12ನೇ ಕಾರಣ ಕೊಡ್ತಾರೆ, ಮಸೂದೆಯಲ್ಲಿ ತನಿಖೆಗೆ ಯಾವುದೇ ಸಮಯದ ಮಿತಿಯನ್ನು ಕೊಟ್ಟಿಲ್ಲ, ಇದು ದೀರ್ಘಕಾಲದಲ್ಲಿ ಕೆಲವರ ಹಿಂಸೆಗೆ ಕಾರಣ ಆಗ್ಬೋದು, ಯಾರು ವಿಕ್ಟಿಮ್ ಇರ್ತಾರೆ ಅವರ ಮೇಲೆ ದೌರ್ಜನ್ಯ ಕಾರಣ ಆಗ್ಬೋದು ಅಂತ ಅಭಿಪ್ರಾಯ ಪಡ್ತಾರೆ. ಇನ್ನು 13ನೇ ಕಾರಣ ಕೊಡ್ತಾರೆ, ವಿರೋಧ ಪಕ್ಷಗಳು ಹಾಗೂ ನಾಗರಿಕ ಸಮಾಜದಿಂದ ನನಗೆ ಅಂದರೆ ರಾಜ್ಯಪಾಲರಿಗೆ 40ಕ್ಕೂ ಹೆಚ್ಚು ಆಕ್ಷೇಪಗಳು ಬಂದಿವೆ, ಅದನ್ನು ಗಣನೆಗೆ ತೆಗೆದುಕೊಂಡು ನಾನು ಇದನ್ನು ರಾಷ್ಟ್ರಪತಿಗಳ ಅವಗಾಹನೆಗೆ ತರ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇನ್ನು 14ನೇ ಕಾರಣ, ಮಸೂದೆಯಲ್ಲಿ ಸಾಮೂಹಿಕ ಜವಾಬ್ದಾರಿ ಅನ್ನುವಂಥ ಅಂಶ ಅಸಮಂಜಸವಾಗಿದೆ, ಸಂಘಟನೆಗಳನ್ನ ಅನಗತ್ಯವಾಗಿ ದಂಡಿಸುವಂಥ ಉದ್ದೇಶ ಹೊಂದಿದೆ ಅಂತ ಹೇಳ್ತಾರೆ. ಇನ್ನು 15ನೇ ಕಾರಣ ಕೊಡ್ತಾರೆ, ಇದು ರಾಜ್ಯದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ, ಮಾಧ್ಯಮಗಳು ಭಯದಿಂದ ಕೆಲಸ ಮಾಡುವಂಥ ಸಂದರ್ಭ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ 16ನೇದಾಗಿ, ಮಸೂದೆಯಲ್ಲಿ ದಂಡದ ಮೊತ್ತ ಹೆಚ್ಚಾಯಿತು, ಕಡಿಮೆ ಆದಾಯದವ್ರು ಯಾರಿರ್ತಾರೆ ಅವ್ರ ಮೇಲೆ ಏನಾದರೂ ಈ ಶಿಕ್ಷೆಯನ್ನು ವಿಧಿಸಿದ್ರೆ ಅವರು ಬಹಳ ಸಂಕಷ್ಟಕ್ಕೆ ಸಿಲುಕ್ತಾರೆ ಅನ್ನುವಂಥದ್ದು. ಇನ್ನು 17ನೇ ಕಾರಣ, ಕೇಂದ್ರದ IT ಆ್ಯಕ್ಟ್ ಏನಿದೆ ಅದಕ್ಕೆ ಕಾಂಟ್ರಾಡಿಕ್ಟ್ ಮಾಡ್ತಾ ಇದೆ, ಅದಕ್ಕೆ ವಿರೋಧವಾಗಿದೆ ಅನ್ನೋದನ್ನು ಹೇಳ್ತಾರೆ. ಇನ್ನು 18ನೇ ಕಾರಣ, ಮಸೂದೆಯಲ್ಲಿ ಜಾಮೀನು ರಹಿತ ಅಪರಾಧಗಳೇ ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ, ಇದು ನ್ಯಾಯಾಲಯದ ಮೇಲೆ ಹೆಚ್ಚು ಭಾರವನ್ನು ತರುತ್ತೆ ಅಂತ ಹೇಳ್ತಾರೆ. 19ನೇ ಕಾರಣ, ವಿಭಜನೆಗೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. 20ನೇ ಕಾರಣ, ಮಸೂದೆಯಲ್ಲಿ ಶಿಕ್ಷಣ ಮತ್ತು ಜಾಗೃತಿ ಕಾರ್ಯಕ್ರಮಗಳ ಉಲ್ಲೇಖ ಇಲ್ಲ. 21ನೇ ಕಾರಣ, ಅಲ್ಪಸಂಖ್ಯಾತರ ರಕ್ಷಣೆಗೆ ಬದಲು ಬಹುಸಂಖ್ಯಾತರ ವಿರುದ್ಧ ಬಳಸಬಹುದು ಅನ್ನುವಂಥ ಆತಂಕ ಇದೆ ಅಂತ ಹೇಳ್ತಾರೆ. 22ನೇ ಕಾರಣ, ಮಸೂದೆಯಲ್ಲಿ ಸಾಕ್ಷ್ಯಗಳ ರಕ್ಷಣೆಗೆ ಕ್ರಮ ಇಲ್ಲ. 23ನೇ ಕಾರಣ, ರಾಜ್ಯದ ವಿಧಾನಸಭೆಯ ಅಧಿಕಾರಕ್ಕೆ ಮೀರಿದ ಅಂಶಗಳಿವೆ ಅಂತ ಹೇಳ್ತಾರೆ. 24ನೇ ಕಾರಣ, ಮಸೂದೆಯಲ್ಲಿ ಮರುಪರಿಶೀಲನೆಯ ಅವಕಾಶ ಕಡಿಮೆ ಇದೆ ಅಂತ ಹೇಳ್ತಾರೆ. ಇನ್ನು 25ನೇ ಕಾರಣ, ಮಾಧ್ಯಮ ಸ್ವಾತಂತ್ರ್ಯಕ್ಕೆ ಧಕ್ಕೆ, ವರದಿಗಳನ್ನು ಕೂಡ ರಿಪೋರ್ಟ್ಸ್ನ ಕೂಡ ಇವರು ದ್ವೇಷ ಭಾಷಣ ಅಂತ ಕರಿಬೋದು ಅಂತ ಹೇಳ್ತಾರೆ. 26ನೇ ಕಾರಣ, ಮಸೂದೆಯಲ್ಲಿ ಆರ್ಥಿಕ ಪರಿಹಾರದ ಅಂಶಗಳು ಇಲ್ಲ, ಬಾಧಿತರಿಗೆ ನ್ಯಾಯ ಸಿಗದೆ ಹೋಗ್ಬೋದು. 27ನೇ ಕಾರಣ, ರಾಜಕೀಯ ಪಕ್ಷಗಳ ನಡುವೆ ಹೆಚ್ಚು ಸಂಘರ್ಷಕ್ಕೆ ಕಾರಣ ಆಗುತ್ತೆ. 28ನೇ ಕಾರಣ, ಮಸೂದೆಯಲ್ಲಿ ಅಂತಾರಾಷ್ಟ್ರೀಯ ಮಾನದಂಡಗಳನ್ನ ಪರಿಗಣಿಸಿಲ್ಲ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ 29ನೇ ಕಾರಣ, ಒಟ್ಟಾರೆಯಾಗಿ ಮಸೂದೆಯಲ್ಲಿ ಯಾವುದೇ ಹೊಸತನ ಇಲ್ಲ, ಈಗಾಗಲೇ ಇರುವಂಥ ಕಾನೂನುಗಳನ್ನ ಒಂದು ರೀತಿ ಗೊಂದಲಮಯವಾಗಿ ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ರಾಷ್ಟ್ರಪತಿಗಳಿಗೆ ಯಾಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ರಾಷ್ಟ್ರಪತಿಗಳು ನಾಳೆ ಇದು ಕೋರ್ಟಿಗೆ ಹೋದರೂ ಯಾವ ಕಾರಣಕ್ಕೂ ಈ ಬಿಲ್ಲು ಮತ್ತೆ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ಬರಲಿಕ್ಕೆ ಅವಕಾಶ ಇರಬಾರ್ದು, ಆ ನಿಟ್ಟಿನಲ್ಲಿ 29 ಕಾರಣಗಳನ್ನ ಪಟ್ಟಿ ಮಾಡಿ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ. ಈ ಕಡೆ ರಾಜ್ಯದಲ್ಲಿ ವಿಧಾನಮಂಡಲದ ಅಧಿವೇಶನ ನಡೀತಾ ಇದೆ, ಅಲ್ಲಿಗ ದೊಡ್ಡ ಗದ್ದಲ ಸೃಷ್ಟಿಯಾಗಿದೆ. ಇವತ್ತು ವಿಪಕ್ಷ ನಾಯಕ ಅಶೋಕ್ ಸದನದಲ್ಲಿ ನಿಂತು ಇದ್ರ ಬಗ್ಗೆ ಮಾತಾಡಿದ್ರು. ನೀವು ಎಷ್ಟರ ಮಟ್ಟಿಗೆ ಸಂಘರ್ಷ ಕೆಳಿತೀರಿ? ಕೇಂದ್ರ ಸರ್ಕಾರದ ವಿರುದ್ಧ 72 ನಿರ್ಣಯಗಳನ್ನ ಕಳೆದ 2.5 ವರ್ಷದಲ್ಲಿ ತಂದಿದ್ದೀರಿ, ದೇಶದ ಯಾವ ರಾಜ್ಯದಲ್ಲೂ ತಂದಿಲ್ಲ, ಅಷ್ಟು ಮಾಡಿದಿರಿ ನೀವು. ಯಾಕೆ ಈ ಸಂಘರ್ಷ, ಯಾಕೆ ಇಷ್ಟರ ಮಟ್ಟಿಗೆ ಹೊಡೆದಾಟ ಕೇಂದ್ರದ ಜೊತೆ, ನಿಮಗೇನು ಲಾಭ ಅಂತ ಕೇಳ್ತಾ ಇದ್ರು ಅವರು. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಬಹಳ ಖಾರವಾದ ಉತ್ತರವನ್ನೇ ಕೊಟ್ಟರು. ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ಈ ಸಂಘರ್ಷ, ಬಹುಶಃ ಇದು ನೆಕ್ಸ್ಟ್ ಲೆವೆಲ್. ಈಗ ಕೇರಳದಲ್ಲಿ ನೀವು ನೋಡಿದ್ರಿ, ವೆಸ್ಟ್ ಬೆಂಗಾಲ್ ನೋಡಿದ್ರಿ, ವೆಸ್ಟ್ ಬೆಂಗಾಲ್ ಅಂತೂ ಹೊಡೆದಾಟದ ಲೆವೆಲಿಗೆ ಹೋಗಿತ್ತು.
ಇಲ್ಲೇನಾದರೂ ಆ ಹೆಜ್ಜೆಯನ್ನು ಇಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಯಾವತ್ತೂ ಆ ರೀತಿಯ ಹಂತಕ್ಕೆ ಹೋಗಿಲ್ಲ, ಹೋಗಬಾರದು. ಆದರೆ ಸಂಘರ್ಷ ಹೀಗೆ ಮುಂದುವರೆದ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ರಾಜ್ಯಪಾಲರು ಏನು ಕಾರಣಗಳನ್ನ ಪಟ್ಟಿಯನ್ನು ಮಾಡಿದ್ದಾರೆ ಅದು ಸರಿಯೇ? ಯಾಕಂದರೆ ಹೋಮ್ ಮಿನಿಸ್ಟ್ರಿ ಇವತ್ತು ಮಾತನಾಡಿದ್ರು, ಏನಂದ್ರು ಗೊತ್ತಾ, ಅವ್ರು ನೇರವಾಗಿ ರಾಜ್ಯಪಾಲರನ್ನೇ ಟಾರ್ಗೆಟ್ ಮಾಡಿ ಹೇಳಿದ್ರು, ಇದು ಉದ್ದೇಶಪೂರ್ವಕವಾಗಿ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ಬಿಲ್ನ ಅನುಷ್ಠಾನ ಮಾಡಬಾರ್ದು ಅಂತಲೇ ರಾಷ್ಟ್ರಪತಿಗಳಿಗೆ ಕಳಿಸಿದ್ದಾರೆ, ಇದು ನೆನೆಗುದಿಗೆ ಬೀಳಲಿ ಅಂತಲೇ ಕಳಿಸಿದ್ದಾರೆ ಅಂತ ಇವತ್ತು ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆದರೆ ನಿಜಕ್ಕೂ ರಾಜ್ಯಪಾಲರು ರಾಜಕೀಯ ಕಾರಣಕ್ಕಾಗಿ ಇದನ್ನು ತಡೆ ಹಿಡಿದು ರಾಷ್ಟ್ರಪತಿಗಳಿಗೆ ಕಳಿಸಿದಾರೋ ಅಥವಾ ನಿಜವಾಗಿಯೂ ಇದರಿಂದ ಅವರು ಹೇಳುವ ಹಾಗೆ ಅಸಮಾನತೆ, ದೌರ್ಜನ್ಯ ಅದಕ್ಕೆ ಕಾರಣ ಆಗ್ಬೋದು ಅಂತ ಭಾವಿಸ್ತೀರ? ಇದರಲ್ಲಿ ಪಾಲಿಟಿಕ್ಸ್ ಇದೆಯಾ ಇಲ್ವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.